ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ. ತುಂಬಾನೇ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ ಇದು. ಇವಾಗ ರಿಪಬ್ಲಿಕ್ ಡೇಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಈ ರೆಸಿಪಿನ ಸೇವ್ ಮಾಡ್ಕೊಳ್ಳಿ. ತುಂಬಾನೇ ಈಸಿಯಾಗಿ ಮಾಡ್ಬೋದು, ತುಂಬಾನೇ ಕ್ವಿಕ್ ಆಗಿ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಅಂತ ನಾನು ಒಂದು ಬೌಲ್ನಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ನೀರು ಹಾಕಿ ಕಲಸಿದ್ದೀನಿ. ನೋಡಿ, ಹಿಟ್ಟು ಈ ಹದಕ್ಕಿರಬೇಕು. ಕಲಸಿದ್ಮೇಲೆ ಇವಾಗ ಎಣ್ಣೆನ ಚೆನ್ನಾಗಿ ಕಾಯಿಸಿ ಇವಾಗ ಈ ಪಕೋಡಿಗಳನ್ನು ಹಾಕೋಬೇಕು. ಹೆಚ್ಚಿಗೆ ಫ್ರೈ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿ ತೆಗೆಯೋದಷ್ಟೇನೆ. ಫ್ರೈ ಮಾಡಿ ತೆಗ್ದಾದ್ಮೇಲೆ ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಒಂದು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ತರಿಯಾಗಿ ರುಬ್ಬಿ ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕೋಬೇಕು. ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಸ್ವಲ್ಪ ಆರಕ್ಕೆ ಬಿಟ್ಮೇಲೆ ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಒಂದು 2 ಗ್ಲಾಸ್ ನೀರು ಹಾಕಿದ್ದೀನಿ ಪಾಕಕ್ಕೋಸ್ಕರ ಅಂತ. 2 ಗ್ಲಾಸ್ ನೀರು ಹಾಕಿ 1.5 ಕಪ್ ಅಷ್ಟು ಶುಗರ್ನ ಹಾಕಿದ್ದೀನಿ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಒಂದು 3-4 ಕುದಿ ಬರಬೇಕು. ಆ ಥರ ಕುದಿಸಾದ್ಮೇಲೆ ಇವಾಗ 1 ಸ್ಪೂನ್ ಅಷ್ಟು ಫುಡ್ ಕಲರ್ನ ಹಾಕ್ತಿದ್ದೀನಿ. ಫುಡ್ ಕಲರ್ ಹಾಕಿದ್ಮೇಲೆ ಇವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣ ಕೂಡ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಸೆಕೆಂಡ್ ಕುದಿಸ್ಬೇಕು ಅಷ್ಟೇ. ಅರ್ಧ ಸೆಕೆಂಡ್ ಕುದಿಸಾದ್ಮೇಲೆ ತೆಗೆದು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿ ಅದನ್ನು ಫಸ್ಟು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಮೇಲೆ ಇವಾಗ ಅದರಲ್ಲಿ ನಾನು ಒಂದು 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕಿದ್ದೀನಿ. ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಂಡ್ರೆ ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಮೋತಿಚೂರ್ ಲಡ್ಡು. ಈ ರಿಪಬ್ಲಿಕ್ ಡೇಗೆ ನೀವು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಥಿಂಕ್ ಮಾಡಿದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬಾಯ್.